ಹಲೋ ಫ್ರೆಂಡ್ಸ್, ಕೈಗಿಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಇವಾಗ ನಾವು ಈ ವಿಡಿಯೋದ ಕಂಟೆಂಟ್ ಏನಂದರೆ √2ನ ಇರ್ರ್ಯಾಷನಲ್ ನಂಬರ್ ಆಗಿ ಪ್ರೂವ್ ಮಾಡೋದು. ಇರ್ರ್ಯಾಷನಲ್ ನಂಬರ್ ಆಗಿ ಪ್ರೂವ್ ಮಾಡಬೇಕು ಅಂದರೆ ಮೊದಲನೇದಾಗಿ ನಾವು ಲೆಟ್ √2 is a ರ್ಯಾಷನಲ್ ನಂಬರ್ ಅಂತ ನಾವು ಅಸಂಪ್ಷನ್ ಮಾಡ್ಕೊಂಡಿರಬೇಕು. √2 is a ರ್ಯಾಷನಲ್ ನಂಬರ್ ಅಂತ ಹಾಕೊಂಡಿರಬೇಕು. ದಿಸ್ ಇಂಪ್ಲೈಸ್ √2 is equal to p by q where p and q are co-prime numbers. ಕೋಪ್ರೈಮ್ ಅಂದರೆ ಏನಿಲ್ಲ ಫ್ರೆಂಡ್ಸ್, ಅದಕ್ಕೆ ಕಾಮನ್ ಫ್ಯಾಕ್ಟರು ಒನ್ನೇ ಆಗಿರಬೇಕು. ಒನ್ ಅಥವಾ ಬೇರೆ ಯಾವುದೇ ಇದು ಸಂಖ್ಯೆ ಆಗಿರಬಾರ್ದು ಫ್ರೆಂಡ್ಸ್, ಬರೀ ಒನ್ ಆಗಿರಬೇಕು. ಓಕೆನಾ ಫ್ರೆಂಡ್ಸ್, ನಿಮಗೆ ಕೋಪ್ರೈಮ್ ನಂಬರ್ ಅಂದರೆ ಅರ್ಥ ಆಗಿರಬೇಕು. ಇವಾಗ ನೆಕ್ಸ್ಟು ಸ್ಕ್ವೇರ್ ಮಾಡ್ಕೋಬೇಕು. ಬೋತ್ ಸೈಡು ನಾವು ಸ್ಕ್ವೇರ್ ಮಾಡ್ಕೋಬೇಕು. ಸ್ಕ್ವೇರ್ ಮಾಡಿಕೊಂಡೆ 2 ರೂಟ್ ಇರೋದು ಕ್ಯಾನ್ಸಲ್ ಆಗುತ್ತೆ, 2 ಅಂತ ಆಗುತ್ತೆ. ಇದು p²/q² ಅಂತ ಆಗುತ್ತೆ. ಇವಾಗ ಮೇಯ್ನ್ ಈಕ್ವೇಷನ್ ಬರ್ತದೆ ನೋಡ್ಕೊಳ್ಳಿ ಫ್ರೆಂಡ್ಸ್. 2q² ಅಂದರೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿರೋದು ಫ್ರೆಂಡ್ಸ್ = p². ಇದನ್ನ ಈಕ್ವೇಷನ್ 1 ಮುಂದಿನ ಸಮ್ಗಳಿಗೆ ಸಾಲ್ವ್ ಮಾಡೋಕ್ಕೆ ಬೇಕಾಗುತ್ತೆ ಈ ಈಕ್ವೇಷನ್ನು. ನೆಕ್ಸ್ಟು q² = p²/2. ಇದು ಏನು ಅರ್ಥ ಇಸ್ಕೊಳ್ಳುತ್ತೆ ಅಂದರೆ 2 divides p² and p also. ಓಕೆನಾ ಫ್ರೆಂಡ್ಸ್, ಇದು ನಿಮ್ಗೆ ಅರ್ಥ ಆಗಿರಬೇಕು. ನೆಕ್ಸ್ಟು ಇದು ಡಿವೈಡ್ ಆದರೆ p/2 ಡಿವೈಡ್ ಆಗಿದ್ರೆ ಒಂದು ಕೋಶನ್ ಬರಬೇಕಲ್ಲ. ಆ ಕೋಶನ್ನ ನಾವು ಎಕ್ಸ್ ಅಂತ ಅಂದ್ಕೊಂಡಿದ್ದೀವಿ. ಈ ಎಕ್ಸನ್ನು ನಾವು ಸ್ಕ್ವೇರ್ ಮಾಡ್ಕೊಳ್ಳೋಣ. ಈ ಬೋತ್ ಸೈಡ್ ಇವಾಗ ಮತ್ತೆ ಸ್ಕ್ವೇರ್ ಮಾಡ್ಕೊಳ್ಳೋಣ. ಸ್ಕ್ವೇರ್ ಮಾಡಿಕೊಂಡ್ರೆ p²/4 ಆಗುತ್ತೆ. ಇದು x² ಆಗುತ್ತೆ. ಇದು x² ಆಗುತ್ತಾ? x² ಆಗಿ p² ಅಂದರೆ ನಾವೇನು ಅಂದ್ಕೊಂಡಿದ್ವಿ? 2q² ಅಂತ ಅಂದ್ಕೊಂಡಿದ್ವಿ. 2q²/4 = x². 2 1s 2 2s. ಇದೇನು ಅರ್ಥ ಆಗುತ್ತೆ? q² is divisible. q² is divisible by 2. q² and q also. q and q² is also divisible by 2 ಅಂತ ಅರ್ಥೈಸ್ಕೊಳ್ಳುತ್ತೆ. ಓಕೆನಾ ಫ್ರೆಂಡ್ಸ್, ನಿಮ್ಗೆ ಇಲ್ಲಿವರೆಗೂ ಅರ್ಥ ಆಗಿರಬೇಕು ಅಂದ್ಕೊತೀನಿ ಫ್ರೆಂಡ್ಸ್. ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋಗೆ. ಆಮೇಲೆ ನೆಕ್ಸ್ಟು ಏನು ಮಾಡಬೇಕಂದ್ರೆ ಫ್ರೆಂಡ್ಸ್, ಇವಾಗ ನೆಕ್ಸ್ಟು ನಾವು ಏನು ಅಂದ್ಕೊಂಡಿದ್ವಿ? ಇದು √2 ಅನ್ನೋದನ್ನ = p/q ಅಂದ್ಕೊಂಡಿದ್ವಿ. ಆದರೆ ಇದು ಕೋಪ್ರೈಮ್ ನಂಬರೇ ಆಗಲಿಲ್ವಲ್ಲ. ಕೋಪ್ರೈಮ್ ನಂಬರ್ ಆದರೆ ತಾನೇ ಅದು ರ್ಯಾಷನಲ್ ನಂಬರ್ ಆಗೋದು. ಅದು ಕೋಪ್ರೈಮ್ ನಂಬರೇ ಆಗಲಿಲ್ಲ. ಆವಾಗ ನಮ್ಮದು ಅಸಂಪ್ಷನ್ನು ರಾಂಗ್ ಆಗಿದೆ. ಅದು ರ್ಯಾಷನಲ್ ನಂಬರ್ ಅಲ್ಲ. ಕೋಪ್ರೈಮ್ ಆಗಬೇಕಂದ್ರೆ ಏನಾಗಿರಬೇಕು? ಕಾಮನ್ ಫ್ಯಾಕ್ಟರು ಒನ್ನೇ ಇರಬೇಕು ಅಥವಾ ಬೇರೆ ನಂಬರ್ ಯಾವುದೂ ಆಗಿರಬಾರ್ದು. ಇಲ್ಲಿ ಕಾಮನ್ ಫ್ಯಾಕ್ಟರು 2 ಬರ್ತಿದೆ. ಕಾಮನ್ ಫ್ಯಾಕ್ಟರ್ 2 ಬರ್ತಿದೆ. ಆದ್ದರಿಂದ ನಾವು ಏನು ಮಾಡಬೇಕು? ಅವರ್ ಅಸಂಪ್ಷನ್ ಈಸ್ ರಾಂಗ್. ನಮ್ಮ ಅಸಂಪ್ಷನ್ನು ತಪ್ಪಾಗಿದೆ. ಅವರ್ ಅಸಂಪ್ಷನ್ ಈಸ್ ರಾಂಗ್ ಅಂತ ನಾವು ಅರ್ಥ ಮಾಡ್ಕೋಬೋದು ಫ್ರೆಂಡ್ಸ್. Therefore, √2 is irrational. ಇದು ಫೈನಲ್ ಆನ್ಸರ್ ಆಗುತ್ತೆ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.